ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದ್ದೀರಿ ಅಂತ ನಾನು ಕೂಡ ಆರಾಮದ್ದೀನಿ ನೋಡಿ. ನಮ್ಮೂರ ಕೋಳೂರು ಕೊಟ್ಟೂರ ಬಸವೇಶ್ವರ ಗುಡಿ ನೋಡಿ ಎಷ್ಟು ಚಂದ ಐತೆ ಸ್ನೇಹಿತರೆ. ಬರೀ ನಿನ್ನೆಲ್ಲ ತೇರು ಎಳಿತಲ್ಲ, ಇವತ್ತು ಜಾತ್ರೆಗೆ ಬಂದೀವ್ರಿ. ಒಂದಿನ ವಿಡಿಯೋ ಹಾಕ್ಲಾರಕ್ಕ ಈ ವಿಡಿಯೋ ಒಂದಿನ ಲೇಟಾಗಿ ಬರುತ್ತೆ ನೋಡಿ ಸ್ನೇಹಿತರೆ. ಪಾಲ್ಕಿ ನೋಡಿ, ದೇವ್ರ ಪಾಲ್ಕಿ, ದೇವರು ಆಕ್ಮಾದೇವಿ ಗುಡಿ, ಬಸವಣ್ಣಪ್ಪ ಈ ಕಡೆ ಎಲ್ಲ ಬಂದು ಬಸವಣ್ಣಪ್ಪನ ಗುಡಿ ನೋಡಿ ಸ್ನೇಹಿತರೆ. ಈ ಥರ ಇದೆ ನಮ್ಮ ಗುಡಿ ಎಲ್ಲ ಚಂದ ಐತ್ರಿ. ಜಾತ್ರೆನೂ 6 ತಿಂಗಳಿಗೊಮ್ಮೆ ಚಂದ ಆಗುತ್ತೆ, ಮಸ್ತ್ ಆಗುತ್ತೆ ನೋಡಿ ಸ್ನೇಹಿತರೆ. ಬರೀ ನಾವು ಜಾತ್ರೆಗೆ ಹೋಗ್ಬೇಕು, ಇಲ್ಲೆಲ್ಲ ದರ್ಶನ ಮಾಡಿದ್ವಿ, ಒಳಕ್ಕೇನು ಹೋಲಿಲ್ಲ ಸ್ನೇಹಿತರೆ. ಹಿಂಗಾಗಿ ಈ ಕಡೆ ಎಲ್ಲ ಅಡುಗೆ ಮಾಡಿದ್ರಲ್ಲ ನಿಮ್ಮ ಜಾತ್ರೆಗೆ, ಅಡುಗೆ ಪಾತ್ರೆ ಎಲ್ಲ ತಿಕ್ಕಿಟ್ರೆ ಇಷ್ಟು ಎಲ್ಲ ಗುಡಿ ಒತ್ತಿ ನೋಡಿ. ಗುಡಿ ಐತಲ್ರಿ, ಗುಡಿ ಅವ್ರಿ ಪಾತ್ರೆಗಳೆಲ್ಲ ಎಲ್ಲ ಲೈಟು ಪೈಟ್ ಹಾಕಿ ರಾತ್ರಿ ಕಡೆ ಚಂದ ರೀ ಲೈಟ್ ಹತ್ತದು. ಈ ಬೆಳಕು ಐತೆಲ್ಲ ಹತ್ತಲ್ಲೀಗ ಎಲ್ಲ ಇದು ಊಟ ಮಾಡೋ ಹಾಲು ಅಡಿಯಿಂದ ಬಸವಣ್ಣಪ್ಪನ ಗುಡಿಯಿಂದ ಊಟ ಮಾಡೋದು ವ್ಯವಸ್ಥೆ ಮಾಡ್ಯಾರ. ಈ ಕಡೆ ಬಂದು ದೇವ್ರದ್ದು ಪೂಜೆ ಮಾಡ್ಯಾರ, ನೀರು ಬರ್ತಾವ್ರಿ, ಅಲ್ಲಿ ಮೀನ ಮಾಡ್ಯಾರ, ಮೀನು ಬಾಯ ಹೋಗಿ ಮಾಡ್ಯಾರ ಸ್ನೇಹಿತರೆ. ಪ್ರತಿಯೊಂದು ಮಸ್ತ್ ಐತೆ ನೋಡಿ. ಇಲ್ಲಿ ಲೈಟ್ಗಳು ಎಷ್ಟು ಚಂದ ಹಾಕ್ಯಾರ. ಜಾತ್ರೆ ಆದ್ಮೇಲೆ ಹಂಗೆಲ್ಲಲ್ರಿ, ಲೈಟುಗಳು ಗುಡಿ ಅಲಂಕಾರ ಚಂದ ಮಾಡಿರ್ತಾರೆ ದೇವ್ರಿಗೆ. ಹಂಗೆ ಇನ್ನು ಭಕ್ತರು ಬರಾಕತ್ತಾರ. ನೀನು ಜಾತ್ರೆಗೆ ಐತಲ್ಲ, ಬರ್ಲಾರವರು ಬಂದು ಸಹ ಮಾಡಿ ಕಾಯಿ ಹೊಡ್ಕೊಂಡು ಹೋಗ್ತಾರೆ. ನೀವು ಕೂಡ ಬಸವಣ್ಣಪ್ಪನ ದರ್ಶನ ಮಾಡಿ ಬರ್ರಿ ಸ್ನೇಹಿತರೆ, ನೋಡ್ತಿರ್ಬೇಕು ಬರ್ರಿ. ಅವಾಗ ಹಿಂದಕ್ಕಿನ ಗುಡಿ ರೀ ಚಂದ ಐತೆ. 6 ತಿಂಗಳಿಗೊಮ್ಮೆ ಸುಣ್ಣ ಬಣ್ಣ ಮಾಡ್ತಾರೆ, 6 ತಿಂಗಳಿಗೊಮ್ಮೆ ಕ್ಲೀನ್ ಮಾಡ್ತಾರೆ ನೋಡಿ. ನಮ್ಮೂರ ಬಸವೇಶ್ವರ ದರ್ಶನ ತಗೋರಿ, ಆ ತಂದೆ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊತೀನಿ ನೋಡಿ. ಮಸ್ತಾಗ ಐತೆ ನೋಡಿ ಗುಡಿ, ಸಖತ್ ಎಷ್ಟಂತೆ ಸಾಮಾಡಿ ಹೊಂಟಿ ನೋಡಿ. ಮತ್ತು ತೊಳ್ಯಾಕೆ ಹೋಗೊಂಬರ್ರಿ, ತೊಳ್ಯಾಕೆ ಹೋಗಿ ಜಾತ್ರೆಗೆ ಹೋಗ್ಬೇಕ್ರಿ. ಬಿಂದು ಕರ್ಕೊಂಡು ಜಾತ್ರೆಗೆ ಬಂದೀನಿ ರೀ, ಮತ್ತು ಯಾರೂ ಬಂದಿಲ್ಲ. ಬಿಂದುಂದು ಅಪ್ಪಂದು ಭಾಳ ಕಾಟ ಆಗಿತ್ತು ರೀ, ಅದು ಬೇಕತ್ತಿ ಇದು ಬೇಕಂತ. ಮತ್ತು ಮಕ್ಳು ಅಂದ್ಮೇಲೆ ಜಾತ್ರೆದಲ್ಲ, ಶ್ರಾವಣನು ತೊಗೊಂಬಮ್ಮಿ ಅಂದ ಇಬ್ಬರಿಗೆ, ಬಿಂದುಗ ಶ್ರಾವಣಿಗೆ ಒಂದೇ ಒಯ್ತೀನಿ, ಅಪ್ಪಗ ನಮ್ಮ ಶ್ರಾವಣ್ ಕುಮಾರ್ಗೆ ಒಂದೇ ಒಯ್ತು ನೋಡಿ. ಏನು ಒಯ್ತೀನಿ ಏನಂತ ನಿಮಗೂ ಶೇರ್ ಮಾಡ್ತೀನಿ, ವಿಡಿಯೋಲಿ ಸ್ಕಿಪ್ ಮಾಡಬೇಡಿ. ಇದು ಗೌರಿ ಗಂಗೆ ಅಂತ ಕುಂದಿಸ್ತಾ ದೇವರು. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ಇದು ತೇರಿ ಮನೆ, ಇಲ್ಲೆಲ್ಲ ಜೋಗಿಯ ಸಾಮಾನು ಹಚ್ಚಾಡಿ. ಇಲ್ಲಿ ಅಂತ ಹೇಳಿದ್ರೆ ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು. ಎಲ್ಲ ಹುಡ್ರು ಆಡು ಪಾಡು ಬಂದವು ಸ್ನೇಹಿತರೆ. ಇಲ್ಲೆಲ್ಲ ನೋಡ್ತಿರ್ಬೇಕು. ತೇರ ಅಲಂಕಾರವನ್ನು ಚೆಂದ ಮಾಡ್ಯಾರಿ ನೋಡಿ. ನಾವು ನಿನ್ನೆ ತೇರಿಗೆ ಬಸವಣ್ಣಪ್ಪಗೆ ಕಾಯಿ ಹೊಡ್ಸ್ಕೊಂಡ್ವಿ. ಇದು ಜರ್ಕು ಬಂಡಿ ಆಡೋದು ಎಲ್ಲ ಬಂದವು ಸ್ನೇಹಿತರೆ, ಮಸ್ತ್ ನೋಡಿ ಅಂಗಡಿಗಳು. ನೋಡಕತ್ತೀನಿ ಬರ್ರಿ, ಏನೇ ತೋರಿಸ್ತೀನಿ ಅಂತ ನಿಮಗೂ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ. ನೋಡಿಲ್ಲ ಐಸ್ ಕ್ರೀಮು, ಪ್ರತಿಯೊಂದು ಗೋಬಿ ಐಸ್ ಕ್ರೀಮು ಮತ್ತು ಎಲ್ಲ ಥರನೂ ಮಾರಕ್ಕೆ ಬಂದಿದ್ರಿ. ಜಾತ್ರೆ ಆದ್ಮ್ಯಾಗ ಎಲ್ಲ ಇದ್ದೇ ಇರುತ್ತಲ್ಲ. ಇವೆಲ್ಲ ಚೂ ಮಾಡು ತೊಗೋಬೇಕಂದ್ಯ, ರೇಟ್ ಭಾಳ ಇದ್ದು ಹಿಂಗಾಗಿ ಬಿಟ್ಟೆ ರೀ. ಒಂದಲ್ಲ 2 ತೊಗೋಬೇಕು, 200 ರೂಪಾಯಿ 400 ರೂಪಾಯಿ ಆಗುತ್ತೆ. ಅದಕ್ಕೆ ಬ್ಯಾಡ ಅಂಥದ್ದು ಐತನಲ್ಲ ಅಮ್ಮು ಅಂತ ಬ್ಯಾಡ ಹತ್ತಿ ನಾನು ಬರೀ ದೊಳಕ್ಸು ಕೊಡ್ಸಲ್ಲು. ಆಯ್ತು ಬರವ ಅದನ್ನು ತೊಗೊಂಡ್ರಾತಂತೆ ಕರ್ಕೊಂಟೀನಿ. ಅವರಿಬ್ಬರಿಗೆ ಲೈಟ್ ಅಂತೀಯಾರ, ಲೈಟ್ ಒಯ್ಬೇಕ್ರಿ ನೋಡ್ರಿ. ಮಕ್ಕಳೆಲ್ಲ ಯಾವ ಥರ ಆಡ್ತಾವೆ ಚಂದ. ಮಕ್ಕಳ ಜಾತ್ರೆ ನೋಡಿ, ದೊಡ್ಡವ್ರ ಜಾತ್ರೆ ಅಲ್ಲ ಇದು, ಮಕ್ಕಳ ಜಾತ್ರೆ. ಸಖತ್ತಾಗುತ್ತೆ ಸ್ನೇಹಿತರೆ ನೋಡಿ. ಇಲ್ಲ ಕೇಳಕತ್ತೀವಿ ಲೈಟಿನ್ನು, ಎಲ್ಲಾದರೂ 100 ರೂಪಾಯಿ 150 ಹಿಂಗೆ ಹೇಳಕತ್ತಾರಿ. ನಾವು 80 ರೂಪಾಯಿ ಲೈಟಿಗೆ 60 ರೂಪಾಯಿ ಮಾಡಿ ತೊಗೊಂಡಿವಿ ಒಂದು ಲೈಟು. 60 120 ರೂಪಾಯಿ ನೋಡಿ. ಅದು ತಳಗೆ ಕೊಡಲ್ಲ ಅಂದ್ರೆ 150 ರೂಪಾಯಿ ಜೋಡಿ ಕೊಡ್ತೀನಿ ಅಂದರು. ಎಲ್ಲ ತೊಗೊಂಡ್ಕೇರಿ ಅವರಿಬ್ಬರಿಗೆ ತೊಗೊಂಡ್ವಿ. ಇನ್ನು ಅಮ್ಮಗ ಚಿನ್ನಿಗೆ ತೊಗೋಬೇಕ್ರಿ. ಇಲ್ಲಿ ಗೋಬಿ ತೊಗೊಳಕತ್ತಿ ನೋಡಿ, ಗೋಬಿ 40 ರೂಪಾಯಿ ಪ್ಲೇಟ್ ಅಂತ. ಆಪ 20, ಫುಲ್ಲ 40 ನೋಡಿ. ಜಾತ್ರೆ ನೋಡ್ತಿರ್ಬೇಕು ನೀವು. ಒಬ್ಬ ಅಪ್ಪ ವಿಡಿಯೋ ಮಾಡ್ಕೊಂಬ ಕೊಟ್ಟ, ಖುಷಿ ಆಯಿತು. ಅಲ್ಲೆಲ್ಲ ಬಸವಣ್ಣಪ್ಪ ಒಂದು ವಿಡಿಯೋ ಮಾಡ್ಕೊಂಬರಪ್ಪ ಅಂದೆ. ಇದು ಬೇಕಂತ್ರಿ ಅಮ್ಮಗ, ಅದಕ್ಕೆ ತೊಗೋಗವ ಇಂದರ ಆಗಲ್ಲಕ್ಕ ಅಂದೆ. ತೊಗೊಳಕತ್ತ ನಾನು ಇನ್ನೊಂದು ತೊಗೋಣ ಚೆಕ್ ಮಾಡಿಕೊಡೋಣ ಇನ್ನೊಂದೊಂದೆ. ಚೆಕ್ ಮಾಡೋಕ್ಕಿದ್ದ ಅನ್ನ 100 ರೂಪಾಯಿ ಅಂತ ನೋಡಿ. ಬೇಕಾದ ತೊಗೋರಿ 100 ರೂಪಾಯಿ ಸಾಮಾನಿದು. ಚುಂಚು ಬಂದು 200 ರೂಪಾಯಿ ಅಂತ್ರಿ. 2 ನೋಡಿ ಚೆಕ್ ಮಾಡಿ ಕೊಡಪ್ಪ ಅಂಥೇಳಿ ಅಂದೆಷ್ಟಂತ ಚೆಕ್ ಮಾಡಾಕತ್ತಾನ. ನಾನು ಮತ್ತೆ ಮನೆಗೆ ಹೋಗಿ ಇನ್ನು ಶ್ರಾವಣಿ ಕರ್ಕೊಂಬರಕ್ಕೆ ಮುದ್ದೆ ಬಳಕೆ ಹೋಗ್ಬೇಕ್ರಿ. ಇಕ್ಕಿ ಒಂದು ತೊಗೊಂಡ್ಲು, ಇನ್ನೊಂದು ಚೆಕ್ ಮಾಡಾಕತ್ತಾರೆ. ಒಂದು ಏನೋ ಆಗಿತ್ತು
ಮತ್ತು ಬೇರೆ ತೊಗೊಂಡು ಚೆಕ್ ಮಾಡಿ ಕೊಡಕತ್ತಾರೆ ಸ್ನೇಹಿತರೆ. ಅಮ್ಮ ಖುಷಿ ಆಯ್ತಾ ಅಂದೆ. ಹ್ಞೂ ಮತ್ತೆ ಖುಷಿ ಆಯಿತು ಅಂದ್ಲು. ತಗೋರ ಆಯ್ತಾನ ನೋಡಿ ತೋರಿಸಿದ ಚಲೋ ಐತೆ ಕೊಡೋಣ ಅಂದೆ. ಕೊಟ್ಟ. ಶ್ರಾವಣಿಗೊಂದು ಅಮ್ಮಗೊಂದು ಎರಡು, ಅವರಿಬ್ಬರು ಎರಡು ಬರೋಬ್ಬರಿ ಆಯ್ತಲ್ರಿ. ಅಮ್ಮಗೇನೋ ಜಾಸ್ತಿ ಆದ್ರೆ 5 ರೂಪಾಯಿ. ಬೆಳಿಗ್ಗೆ ಇದು ಕಡಗ ಕೊಡಿಸಿದೆ ಆಕಿ ಕಾಲಾಗ. ಚಿನ್ನಿಗೆ ತೊಗೊಲಿಲ್ಲ. ಇವಾಗ ಅಲ್ಲಿಂದ ಬಂದು ಆಕಿ ಮನೆಗೆ ಕಳಿಸಿ ಮತ್ತು ಮುದ್ದೆ ಹೋಗಿ ಶ್ರಾವಣಿ ಕರ್ಕೊಂಡು ಒಳಗೆ ಬರಾಕತ್ತಿ ನೋಡಿ. ಒಳಗೆ ಕೂರ್ಕೊಂತೀನಿ. ಹೋಗ್ಕೇರಿ ಒಳ್ಳೆ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ, ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಬರ್ರಿ ಮತ್ತು ಮನೆಗೆ ಹೋದ್ಮ್ಯಾಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಶ್ರಾವಣಿ ಡ್ಯಾನ್ಸ್ನಾಗ ಕುಡಿಯೋ ಅಂತ ಹೇಳೋದು ತಿನ್ನೋದು ಮಾಡ್ತಾರ್ರಿ, ಇಳೋದು ಮಾಡ್ತಾರೆ. ಹಾಯ್ ರೀ ಅನ್ನಕತ್ತಾರ ನೋಡಿ ಶ್ರಾವಣಿ. ಹಾಯ್ ಮಾಡಕತ್ತಾರ ಸ್ನೇಹಿತರೆ. ಮಕ್ಕಳಂದ್ರೆ ಒಂದು ಥರ ಚಂದ ಅಲ್ವಾ, ಹಂಗೆ ಐತ್ರಿ ಮಕ್ಕಳಂದ್ರೆ. ಬರ್ರಿ ಮತ್ತು ಸಿಗೋಣ ಮನೆಗೆ ಹೋಗಿಂದ. ಅಕ್ಕನೂ ಫಂಕ್ಷನ್ಗೆ ಹೋಗಿ ಬಂದಾಳಿಲ್ಲ ಗೊತ್ತಿಲ್ಲ. ಮನೆಗೆ ಹೋಗಿ ಸಿಗ್ತೀವಿ ನೋಡಿ. ಮನೆಗೆ ಬಂದು ನೋಡಿ ಸ್ನೇಹಿತರೆ. ಇವಾಗ ಏನು ತಿನ್ನಕತ್ತೀಯಮ್ಮ? ಆಗ ಜಾತ್ರೆ ಲೇ ಮೂಕ ತೊಂಬ ಇಲ್ಲಿ ಕೊಡ್ತೀನಲ್ಲ. ಮೇಡಮ್ ಎಷ್ಟು ಡೀಪಾಗಿ ಯೋಚನೆ ಮಾಡಕತ್ತಾನ ಇಲ್ಲಿ. ನಾಕಿ ಏನು ಕೇಳಿದ್ನ ಈಕಿ ಪಾಟಿ ಹಿಡಿಯಕ್ಕೆ ಬೇಕು. ನನ್ನ ಪಾಟಿ ಬೇಕು. ಬರೀದು ಒಂದು ಇಲ್ಲ ಹತ್ತೀನಂತ. ಇಲ್ಲ ಬರೀದು ಅದೇನೋ ಬರೀದು ರಕ್ಕಿಸ್ತಾರಲ್ಲ ಅದು ಅಂದಿಲ್ಲಮ್ಮ. ಮತ್ತು ಐಸ್ ಕ್ರೀಮ್ ಕೊಡ್ಸ ಗೋಬಿ ಅಂದು. ಹಂಗೆ ಟೇಸ್ಟ್ ಗೋಬಿ ಆರಿರ್ಬೇಕದು. ಮಧ್ಯಾಹ್ನ ಜಾತ್ರೆ ತಂದಿದ್ದು. ಈ ಸಾಲಿಂದ ಬಂದ್ಲರಿ ಕಿ ಶ್ರಾವಣಿ ಕರ್ಕೊಂಬಂದೆ ಹೋಗಿ. ಅಕ್ಕ ಬಂದಿಲ್ವಯ್ನಿ? ಶ್ರಾವಣ ಏನು ಬೇಕು? ಜಾತ್ರೆ ಏನೇನು ಮಾಡಿ ನೋಡೋಣ ಬರ್ರಿ. ಏನು ತಂದಿಲ್ರಿ ನಾವು. ಸುಮ್ಮ ಇಕ್ಕಿ ತಗೋರಿ ನಿಮ್ಮಿಬ್ಬರದು. ಶ್ರಾವಣಿಗೊಂದು ಇಕ್ಕಿಗೊಂದು ಸೇಮ್ ಅದಾಳ ಇಬ್ಬರದು. ಸೇಮ್ ಅಂತ ನೀನು ಜಗಳ ಮಾಡ್ತಾರ ಅಂತೇಳಿ ಕಿಲಾಪನ ಬ್ಯಾಡ ಅಂದಿದ್ವಿ. ನಿಂದ್ರು ಲೈಟು ಸುಮ್ರ ಹಾಕೊಂಡು ಕೊಡ್ತಾರೆ ಇಬ್ರದ್ದು. ಮಮ್ಮಿ ತೋರಿಸಿ ಇಬ್ರದ್ದು. ಅಲ್ಲ ಅಕ್ಕಂತ ಇಬ್ಬರು ಸೇಮ. ಅದ್ರಾಗಿದ್ದು ಅದ್ರಾಗ ಇರ್ತಾಳ ಶೆಲ್. ನಂದಿನಿ ಹೆಂಗೆ ಆಡೋದು ಚೆಕ್ ಮಾಡೇ ತಗೊಂಬಂದಿನಿ. ಏನು ನಂಗೆ ಲೈಟ್ ಐತಿ ಅದಕ್ಕೆ ಉಪಯೋಗದು. ಅಲ್ಲ ಅಕ್ಕಂಗೆ ಕೊಡು ಹಾಕಿ ಕೊಡ್ತಾ ಹೋಗು. ಇನ್ನಿಲ್ಲು ಇಬ್ರಿಗೂ ಸೇಮ್ ತಂದೀನಿ. ಗಾಡಿ ಬೇಕು ಚಿನ್ನ ಜಾತ್ರೆ ಗಾಡಿ ಬೇಕಾ ಏನು ಬೇಕಾ? ಏಟು 60 ರೂಪಾಯಿ ಇವಕ್ಕ. 80 ರೂಪಾಯಿ ಐದ್ಲಕ್ಕಿ. ಈ ಮಾತು ನೀವು 50 ನಾ ಹೇಳಿದ 20 ರೂಪಾಯಿ. ನಾ ಹೇಳಿದ್ 50 ರೂಪಾಯಿ ಕೊಂದಂತ ಹುಡುಗ ಐತೈತಲ್ಲ ಅವ ಹೇಳಿದ 20 ರೂಪಾಯಿ. ಅದಕ್ಕೆ 50 ರೂಪಾಯಿ ಅಂತ ನಾ ಹೇಳಿದೆ. ಆಯ್ತು ಕೊಡು. ಅವು ಭಾರಿ ಬಿಡವ ಲೈಟು. ಎರಡು ಸೇಮ್ ಅದ ಚಿನ್ನೆ. ಅದಕ್ಕೆಲ್ಲ ಒಂದೇ ಸಕಲ ತಂದಿನ ಸೇಮ್ ಇಲ್ಲವ. ಲೈಟ್ ಚೇಂಜ್ ಮಾಡ್ಕೊಂಡಿಂದ ಅವನು ಸೇಮ್ ಆಯ್ತು ನಾವು. ಲೈಟ್ ನೋಡ್ತಾನೆ ಅಂದಿನೇವ. ಚಿನ್ನಿ ಗೋಬಿ ತಿಂದ ನಿಂದು ಆಯ್ತು ತಗೋ. ಗೋಬಿ ಎಲ್ಲ ಏನು ಇವಾಗ ಗೋಬಿ ಏಟಿರ್ತವೆ. ನಮ್ಮ ಮುದ್ದೆ ಇಟ್ಟಾಕೊಂಡು ಕೊಡ್ತಾನೆ ಅಂದು 30 ರೂಪಾಯಿ. ನಾವು ಮುದ್ದೆ ಹೋಗುತ್ತೆ ಅಂತ ತರ್ತಿದ್ದೆ ನೋಡಿ. ಈಕೆ ಅಮ್ಮಗೆ ಕೊಡ್ಸಂದು ಕೊಡ್ಸಿದ್ದೆ ನಾನು. ಕೇಳಿದ್ದಿಲ್ಲ ಅಮ್ಮ ಗೋಬಿ. ಐಸ್ ಕ್ರೀಮ್ ಕೊಡಿಸ್ಬಿಡ್ಬೇಕಂದು ಈಕೆ ಗೋಬಿ ತಗೊಂಡು ಮತ್ತು 80 ರೂಪಾಯಿ ಕೊಟ್ಟು 2 ಪ್ಲೇಟ್ ಗೋಬಿ ತಗೊಂಡು. ಖುಷಿ ಅಪ್ಪ ಖುಷಿ ಯಾರು ತಂದಾರ? ನಾ ಅಂದ್ರೆ ಯಾರು? ಸಣ್ಣ. ಹಾಂ ಮತ್ತು ಯಾರು ಟ್ಯಾಂಕ್ಸ್ ಹೇಳಲಾಗಿರಿ, ಉಪ್ಪ ಕೊಡಲಾಗಿರಿ. ವೆಲ್ಕಮ್ ಅಮ್ಮ. ಅವ್ರಿಬ್ರು ಉಪ್ಪ ಕೊಡಲಾಗಿಡು. ಇನ್ನೇಮ್ ಇಬ್ರಿಗೆ ಹೇಳ್ತಾರಲ್ಲ ಜಾತ್ರೆ. ಇನ್ನೇಮ್ ಇಬ್ರಿಗೆ ಅಪ್ಪು ಅಲ್ಲ ಇಬ್ರಿಗೆ ಹೇಳ್ತಾರಲ್ಲ ಶ್ರಾವಣ. ಇಬ್ರು ಟ್ಯಾಂಕ್ ಅವ್ರಿಬ್ರು ಉಪ್ಪ ಕೊಟ್ಟು ಟ್ಯಾಂಕ್ಸ್ ಹೇಳಿ. ಇಬ್ರು ಉಪ್ಪ ಕೊಡ್ರಿ. ಕೊಡ್ಬಾ ಈಗ. ಕೊಟ್ಟಿಲ್ಲ ಉಪ್ಪ ಹಂಗ ಕೊಟ್ಟಿಲ್ಲ. ನಾ ಟ್ಯಾಂಕ್ಸ್ ಹೇಳಲಾಗಿರಲ್ಲ ಮತ್ತ. ವೆಲ್ಕಮ್ ಬಿಂದು. ವೆಲ್ಕಮ್ ಚಿನ್ನು.
ಬರ್ರಿ ಸೀಟಿ ಏನ್ ಮಾಡ್ತಾನ ಅಪ್ಪ ಮಾತಾಡ ಹಾಯ್ ಹೆಂಗೈತಿ ನಮ್ಮ ಲೇಟ್ ಅಂತ ಚಂದಿಲ್ರಿ ಬಂದ್ ಮಾಡಿ ನೋಡ್ರಿ ಮಕ್ಕಳು ಜಾತ್ರೆ ನಿಮ್ಮನೆ ಮಕ್ಕಳು ಈ ಥರ ಮಾಡ್ತಾರ ನೋಡ್ರಿ ಅಪ್ಪು ಅಪ್ಪು ನೀ ಏನು ಹೇಳಿದ್ ನನಗೆ ಫಂಕ್ಷನ್ ಮಾಡಿ ಬಂದು ನೋಡ್ರಿ ಮಕ್ಕ ಆಯ್ಕ ಎಷ್ಟು ಲೇಟು ನಾ ಅಲ್ಲಿಂದ ಬಂದು ಅಲ್ಲ ನಾ ಅಲ್ಲಿಂದ ಬಂದು ಈಗ ಕರ್ಕೊಂಬರಕ್ ಹೋದೆ ಮತ್ತೆ ಜಾತ್ರೆ ಮಾಡ್ಸಿಗ 500 ರೂಪಾಯಿ ನಿನ್ ರಾಕ್ ಕೂಸ ಜಾತ್ರೆ ಮಾಡ್ಸಿ ನೋಡ್ರಿ ಅವ ಯಾಕೆ ಶರ್ಮ ಮಾಡಕತ್ತಿ ಅಪ್ಪು ನೀನ್ ಏತೇನು ಅಳಿಯ ಮನಿ ತೊಳಿಯ ಅಪ್ಪು ಮನಿ ಮಗ ಇವರಿಬ್ರು ಮತ್ಲ ಚಂತ ಲೈಟ್ ಜಾತ್ರೆ ಸಾಧನೆ ಮಾಡ್ರ ಹೌದಿಲ್ಲ ಅವಿಗೆ ಸಲ್ಮಾನ್ ಹೌದು ಆಡ ಯಾಕೆ ಕೊಟ್ರಕ್ಕ ಹಾಯ್ ನನ್ನ ಲೈಟ್ ಫ್ಯಾಮಿಲಿ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ ಬೆಳಗ್ಗೆ ಮಧ್ಯಾಹ್ನ 1 ಗಂಟೆ ಆಗೈತೆ ನೋಡಿ ಇವಾಗ ಲಾಗ್ ಚಾಲು ಮಾಡೀನಿ ಬರೀ ಒಂದೂರ್ಲಿಂತ ಲಾಗ್ ಏನೇನಿರುತ್ತೆ ಏನಿಲ್ಲ ಅಂತ ನಿಮಗೂ ಶೇರ್ ಮಾಡ್ತೀನಿ ವಿಡಿಯೋಲಿ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾತ್ರ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ವಿಡಿಯೋ ಸ್ವಲ್ಪ ಲೇಟಾಗಿ ಬರಾಕತ್ತವು ಯಾಕಂದ್ರೆ ಆ ಕಡೆ ಗದ್ದಲಾಗದೆ ನೋಡಿ ಒಂದೇ ತಾಕ ಇದೇ ಮನೆಯಾಗಿದ್ದಂದ್ರೆ ವಿಡಿಯೋ ಒಂದು ಟೈಮಿಂಗ್ ಸರಿಯಾಗಿ ಹಾಕ್ತಿದ್ದೆ ಏನು ಕೆಲಸ ಇರುತ್ತೆ ರೀ ಟೈಮಿಂಗ್ ಸರಿಯಾಗಿ ವಿಡಿಯೋ ಹಾಕೋದೇ ಕೆಲಸ ಇರುತ್ತೆ ನೋಡಿ ಇವಾಗ ನೋಡ್ಬೇಕಾ ಟೈಮು 1 ಗಂಟೆಗೆ 15 ನಿಮಿಷ ಕಮ್ಮಿ ಐತ್ರಿ ಒಂದಕ್ಕೆ ಇವಾಗ ಬನ್ನಿ ಸ್ನೇಹಿತರೆ ಬಂದು ಬಿಸಿಲು ಭಾಳ ಸಿಕ್ಕಾಬಿಟ್ಟು ಬಿಸಿಲು ಒಳ್ಳೆ ಮುದ್ದೆ ಒಳ್ಳೆ ಇದಕ್ಕೆ ಹೋಗ್ಬೇಕ್ರಿ ಇದಕ್ಕೆ ಊರಿಗೆ ಹೋಗಿ ಒಳ್ಳೆ ಮತ್ತೆ ಮುದ್ದೆ ಹಾಕಿ ಬಂದು ಬೆಂಗ್ಳೂರಿಗೆ ಹೋಗ್ಬೇಕು ಸ್ನೇಹಿತರೆ ಬೆಂಗ್ಳೂರಿಗೆ ಯಾರು ಮೀಟ್ ಮಾಡಕ್ಕೆ ಹೊಂಟೀನಿ ಏನು ಅಂತ ಎಲ್ಲ ವಿಡಿಯೋ ಕ್ಲಿಯರ್ ಹೇಳ್ತೀನಿ ಬರ್ರಿ ನೋಡಿ ನಮ್ಮ ಮನೆ ಈ ಥರ ಇದೆ ನೋಡಿ ಸ್ನೇಹಿತರೆ ಧೂಳು ಆಗೈತೆ 4 ದಿನ ಆಯ್ತು ಮನೆ ಬಿಟ್ಟು ಹೋಗಿ ಏನು ಬುಧವಾರ ಗುರುವಾರ ಶುಕ್ರ ಶನಿವಾರ ಇವತ್ತು ಶನಿವಾರ ಸ್ನೇಹಿತರೆ ಇವತ್ತು ಒಳಗೆ ಊರಿಗೆ ಬಂದೀನಿ ಇವತ್ತು ಶನಿವಾರ ಸಂಜೆಗೆ ಬೆಂಗ್ಳೂರಿಗೆ ಹೋಗ್ತೀನಿ ಹತ್ತಿ ನಾಳೆಗೆ ಆಯ್ತಾರ ಮುಂಜಾನೆ ಇಳಿತೀನಿ ಮತ್ತು ಆಯ್ತಾರ ಸಂಜೆಗೆ ಹಚ್ತೀನಿ ಸಾಂಬಾರು ಮುಂಜಾನೆ ನಮ್ಮ ಊರಿಗೆ ಬರ್ತೀನಿ ನೋಡಿ ಏನು ಕೆಲಸ ಇದ್ದಿರಬೇಕು ಅನಿಸುತ್ತಾ ಅಲ್ಲೊಬ್ರು ಮೀಟ್ ಮಾಡಿದೆ ಸ್ನೇಹಿತರೆ ಬಾ ಅನ್ನಕತ್ತಾರ ಹಿಂಗಾಗಿ ಹೊಂಟೀನಿ ನೋಡಿ ಈ ಥರ ಸೀರೆ ಇದನ್ನೇ ಒಳ್ಳೆ ಬೆಂಗ್ಳೂರು ಕುಟ್ಕೊಂಡು ಹೋಗೋದು ಇದೇ ಸೀರೆನೇ ಒಂದಿಷ್ಟು ಬಟ್ಟೆ ತೊಗೊಂಡಿನಿ ಒಂದು ಬ್ಯಾಗ್ ಆಗೈತೆ ಅದು ಬಟ್ಟೆ ಸಜ್ಜು ಮಾಡಿ ಬಂದೀನಿ ಇವಿಸು ಮತ್ತು ನಮ್ಮ ಊರಿಗೆ ಒಳ್ಳೆ ನಮ್ಮ ಊರಿಗೆ ತೊಗೊಂಬಂದಿನಿ ಇವಿಸು ಟೀಜರಾಗಿಟ್ಟು ಒಂದಿಷ್ಟು ಕೆಲಸ ಇತ್ತಿಲ್ಲ ಇಲ್ಲ ಮುಗಿಸ್ಕೊಂಡು ಹೋಗ್ಬೇಕಂತ ಬಂದು ನೋಡಿ ನೋಡ್ಕೊಂಡು ಹೋದ್ರ ಅಂತೇಳಿ ಯಾಕೆ ಮನೆ ಕಡೆ ಮತ್ತು 4 ದಿನ ಆತ್ರಿ ಮನೆ ಕಡೆ ಬರ್ಲಿಕ್ಕಂದ್ರೆ ಎಲ್ಲ ಇದಾಗುತ್ತೆ ನೋಡ್ಕೊತಿರ್ಬೇಕು ಅಲ್ಲಿ ನೋಡಬೇಕು ಇಲ್ಲಿ ನೋಡಬೇಕು ಅಲ್ಲಿದ್ರೆ ಇಲ್ಲಿ ಮನೆ ಕಡೆ ಬರಕ್ಕೆ ಸಮಸ್ಯೆ ಆಗುತ್ತೆ ಇಲ್ಲಿದ್ರು ಅಂದ್ರೆ ಏನೂ ಸಮಸ್ಯೆ ಇಲ್ಲ ನೋಡಿ ಅಲ್ಲವ್ವ ನೋಡ್ಕೋತಾರೆ ನಾವು ಅಲ್ಲಿದ್ವಿ ಅಂದ್ರೆ ಇಲ್ಲಿ ಯಾರು ನೋಡ್ಕೊಳೋರಿಲ್ಲ ನಾವೇ ಬಂದು ನೋಡ್ಕೋಬೇಕು ಜೋಳ ಗೋಧಿ ಹಸ್ಮ ಇಟ್ಟೋಗಿನಿ ಬಂದ ಮ್ಯಾಗ ಹಾಕ್ಸ್ಕೊಂಬರ್ತೀವಿ ಸ್ನೇಹಿತರೆ ಬರ್ರಿ ನಾನು ಏನು ಕೆಲಸ ಪಟ ಐತಿ ಮುಗಿಸ್ಕೊಂಡು ನಾ ಮತ್ತೆ ಹೋಗ್ಬೇಕ್ರಿ 2ಕ್ಕೆ ಬಸ್ ಐತಿ 1 ಗಂಟೆ 1:30 ಬಸ್ ಐತಿ ಮತ್ತು ಹೋದ್ಮೇಲೆ 2:30 ನಾನು ಕೋರ್ಕೊಂಡು ಮತ್ತು 4 ಬಸ್ಸಿಗೆ ಹೋಗಿ ಶ್ರಾವಣಿ ಕರ್ಕೊಂಡು ಸಾಲಿಂತ ಆಕಿನ ಕೋರ್ ಬಸ್ಸಿಗೆ ಹತ್ತಿರಿಸಿ ನಾ ಮತ್ತೆ ಒಳ್ಳೆ ಇದಕ್ಕೆ ರೀ ಬೆಂಗಳೂರು ಬಸ್ ಹತ್ಬೇಕ್ರಿ ಭಯ ಹಾಕತ್ತಿದ್ರು ಒಮ್ಮೆ ಬೆಂಗ್ಳೂರಿಗೆ ಹೋಗಿಲ್ಲ ಹುಟ್ಟಿ ಮಗಳ ಗೊತ್ತಿಲ್ಲ ಸ್ನೇಹಿತರೆ ಅವರು ಅಲ್ಲಿ ಬಂದು ನಿಂದಿರ್ತೀನಿ ಅಂತ ಯಾರು ಸಿಸ್ಟರ್ ಒಬ್ಬರು ಮೀಟ್ ಮಾಡಕ್ಕೆ ಹೊಂಟೀನಿ ಯಾರು ಏನು ಅಂತೇಳಿ ನೆಕ್ಸ್ಟ್ ಲಾಗ್ನಾಗರ ಅಲ್ಲಿ ಇದೇ ಲಾಗ್ನಾಗರ ಕೂಡಿಸಿರ್ತೀನಿ ರೀ ಈ ಲಾಗ್ನಾಗ ಮಾತ್ರ ಬರೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ನೆಕ್ಸ್ಟ್ ಲಾಗ್ ಅವ್ರದ್ದೇ ಇರುತ್ತೆ ನೋಡಿ ಹೋಗಿದ್ದು ನಾವು ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಶಾಪಿಂಗ್ ಮಾಡಕ್ಕೆ ಹೊಂಟೀವಿ ಎದಕ್ಕೆ ಹೊಂಟೀವಿ ಶಾಪಿಂಗ್ ಅಂತ ಏನೂ ಇಲ್ಲ ರೀ
ಒಂದಿಷ್ಟು ಬಟ್ಟೆಗಳು ಬೇಕಾಗ್ಯಾವು, ಅದಕ್ಕೆ ಅದು ಆಯಿತು. ಮತ್ತು ಸಿಸ್ಟರ್ ಮೀಟ್ ಆದಂಗೂ ಆಯ್ತು ಅಂತ ಹೊಂಟಿ ನೋಡಿ ಸ್ನೇಹಿತರೆ. ಸಿಕ್ಕಾಪಟ್ಟೆ ಕುದಿ ನೋಡಿ, ಎಷ್ಟು ಕುದಿ ಅಂದ್ರೆ ಅಷ್ಟು ಕುದಿ ಐತೆ ನೋಡಿ. ಇವಾಗ ಬರ್ರಿ, ಮನುಷ್ಯ ದಗದಿಲ್ಲ ಸ್ವಲ್ಪ ಆರಾಮ್ ರಿಲ್ಯಾಕ್ಸ್, ನಿಮ್ಮ 4 ದಿನ ಆರಾಮ್ ರೆಸ್ಟ್ ತುಂಬ ನೋಡಿ. ಮನುಷ್ಯ ಸ್ವಲ್ಪ ನಿಚ್ಚಾಗೈತೆ ನೋಡಿ. ಮನುಷ್ಯ ಯಾವಾಗ ನೋಡಿದ್ರೆ ಸಪ್ಪೆ ಮಾರಿ ಕೆಲಸ ಮಾಡಿ 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 ಮಾರ್ಯಾಗ ಕಳೆ ಅನ್ನೋದು ಹೋಗ್ಬಿಟ್ಟಿತ್ರಿ. ಇವಾಗ ಕೆಲಸ ಅಲ್ಲೆಲ್ಲ ವೈನಿಯರು ಅಕ್ಕರು ಮಾಡ್ತಾರೆ ನೋಡಿ. ಸುಮ್ಮನೆ ರೆಸ್ಟ್ ತೊಗೊಳೋದು. ಇವತ್ತೊಂದು ಸ್ವಲ್ಪ ಅಡ್ಡಾಡೋದು. ನಿನ್ನೆ ಫುಲ್ಲ ಫಂಕ್ಷನ್ ಮುಗಿಸಿನ್ರಿ. ಮನೆ ಜಾತ್ರೆ ಮಾಡೀವಿ. ಇವತ್ತು ಶನಿವಾರ ಹೋಗಿಂದ ಜಾತ್ರೆ ಹೋಗಿ ಬಂದಿದ್ದೆಲ್ಲ ವೀಡಿಯೋನು ಬರುತ್ತೆ ಸ್ನೇಹಿತರೆ, ನೋಡಿ ಸಪೋರ್ಟ್ ಮಾಡಿ. ಅದು 12 ನಿಮಿಷ ವಿಡಿಯೋರಾಗಲಿ. ಇದನ್ನು ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ರಿ. ಇವತ್ತು ನೋಡಿ ಮುಂಜಾನೆ ಬೆಳಗ್ಗೆ ಅಂತ ವೈನಿಯರು ತೋರ್ ಮನೆಗೆ ಹೋದರು. ಅವರು ಆ ಕಡೆ ಕಳಿಸಿ ನಾನು ಈ ಕಡೆ ಬಂದು ಇಲ್ಲ ಊರಿಗೆ ಬಂದ ವಿಡಿಯೋ ಚಲೋ ಮಾಡಿ ನೋಡಿ. ಒಟ್ಟು ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಅವ್ರಿಗೂ ಟೈಮ್ ಪಾಸ್ ಹುಡ್ರು ನಾವು ಈಗ ನಮ್ಗೆ ವಿಡಿಯೋ ಮಾಡೋಕ್ಕೂ ಸಂಪಿರ್ಬೇಕು ರೀ. ಗಜ್ಜಿ ಬಿಜ್ಜಿ ಇತ್ತಂದ್ರೆ ಬೇಷ್ ಆಗಲ್ಲ ಸ್ನೇಹಿತರೆ. ಹಿಂಗಾಗಿ ಮಾಡಿಲ್ಲ. ಬರೀ ಬಸ್ ಸಿಗೋಣ ನೋಡ್ರಿ. ಇಲ್ಲೇ ಮುದ್ದೇಬಾಳ ಬಸ್ಸಲ್ಲಿ ಕುಳಿತಿದ್ದೀವಿ. ನಾವು ಮುದ್ದೇಬಾಳ ಬಿಟ್ಟಿಲ್ಲ, ಬೆಂಗಳೂರಿಗೆ ಹೋಗಕ್ಕೆ ಕಾಣ್ತಿರ್ಬೇಕು. ಬಸ್ ಸ್ಟ್ಯಾಂಡ್ ಟೈಮ್ ಬಂದು 6:29 ಆಗಬೇಕು ನೋಡಿ. ಕಿಟಕಿ ಕುಳಿತು ಸ್ನೇಹಿತರೆ. ಹೆಚ್ಚು ಕಡೆ ಅಜ್ಜಿ ಆಯ್ತು, ಇಬ್ಬರೇ ಅದು ನೋಡಿ. 3 ಸೀಟಿಗೆ 2 ಅದೀವ್ರಿ ಅಜ್ಜಿಯರು. ನಾವು ಫಸ್ಟ್ ಟೈಮ್ ಹೋಗೋದು. ಏನು ಹಾಕೋರಿದ್ರೆ ಬರ್ರಿ. ಟೈಮು 6:29 ಆಗೈತೆ, ಇನ್ನೂ ಬಸ್ ಬಿಟ್ಟಿಲ್ಲ. ಬಸ್ ಅಜ್ಜಿಯರು ನಾವು ಬಸ್ ಸ್ಟ್ಯಾಂಡ್ ನಾವು ಇದಕ್ಕೆ ಮನೆ ಬಿಟ್ಟಿನಿ ರೀ, ಕೋಳೂರ್ಲಿ ಅಂತ. ಶ್ರಾವಣಿ ಹಳ್ಳಿಗೇರಿಗೆ ಹೋಗ್ಬಿಟ್ಟ ಅವಡಿ ಸ್ನೇಹಿತರೆ. ಆಕೆ ಬಂದು ಕೋರ್ ಬಸ್ ಹತ್ತಿಸ್ಬೇಕಂದ್ರೆ ಸೀದಾ ಹೋಗ್ಬಿಟ್ಟಾರ. ನೆಪ್ಪೆ ಇಲ್ಲ ಅಂತ ಇಳ್ಯಾಕ. ಮತ್ತು ನಾಳೆಗೆ ಹೆಂಗೆ ಸಂಡೇ ಐತಲ್ಲ ಕೋರ್ಗೆ ಹೋಗವ ಅಂತ ಹೇಳಿನ್ರಿ. ಅಲ್ಲಿಗೇರಿಗೆ ಹೋದ್ರು. ದಡಮ್ಮರ ಅದಾರ, ದಡಮ್ಮ ಮನೆಯಾಗ ಇರ್ತಾಳೆ. ಹೆಂಗಾದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೆ ಕೋರ್ಕ ಬರ್ಬೇಕು ಅನ್ನೋದಿಲ್ಲ. ಬರೀ ಮಸ್ತ್ ಸಿಗ್ತೀನಿ ನಿಮಗೆ. ಮುದ್ದೇಬಾಳ ಬಿಡ್ತು ನೋಡಿ. ಇವಾಗ 6:43 ಬಿಡ್ತು ನೋಡಿ ಬಸ್. ಒಳ್ಳೆ 6 ಗಂಟೆ ಅನ್ನಕ್ಕೆ 12 ತಾಸು ಜರ್ನಿ. 12 ತಾಸು ಜರ್ನಿ ವಜ್ಜೈತ್ರಿ. ಕುಂತ್ ಬ್ಯಾಸ್ರ ಸುಸ್ತಾಗಿ ಹೋಗ್ತ್ರಿ. ಆ ಕಡೆ ಮತ್ತೆ ಮುಂದೆ ಆ ಕಡೆ ಹೋಗ್ಬೇಕು. ನಾವು ಅಲ್ಲಿ ಮುಂದೆ ಒಂದು ತಾಸಿಂದಾರಿ. ಮತ್ತು ಅದೇ ಯಾವ ನಮ್ಮ ಅಕ್ಕರ ಮನೆಗೆ ಹೋಗ್ಬೇಕು. ಅವ್ರು ಬರ್ತೀನಿ ಅಂತ ಹೇಳಲ್ಲಿ. ನಮಗೆ ಗೊತ್ತಿಲ್ಲರಿ ಅಲ್ಲಿ ಅಷ್ಟೊಂದು. ಫಸ್ಟ್ ಟೈಮ್ ಹೋಗೋದು. ಹಾಂ ಇಲ್ರಿ ನಾವು ಒಳಗೆ ಬರ್ಬೇಕು. ಮತ್ತು ನಾಳೆ ಸಂಜೆಗೆ ನಾಡ್ದು ಒಳಗೆ ಬರೋಕ್ರಿ. ಹೌದು ಗೊತ್ತಾಗಲ್ರಿ ಮುಂದಿನ